ಮೋಹನ್ ಕೃಷ್ಣಗೆ ಮೋಹನ್ ಕೃಷ್ಣಗೆ ಯಾವತ್ತಿದ್ರು ಮೋಹನ್ ಕೃಷ್ಣ ನಿಂತ್ಕೊಂತೀವಿ ನಾವು. ಯಾವತ್ತ ಏನೇ ಪ್ರಾಬ್ಲಮ್ ಆಗಲಿ ಒಂದು ಫೋನ್ ಮಾಡಿದ್ರೆ ಎಲ್ಲ ನಾವು ಮುಂದೆ ಆಗಿರ್ತೀವಿ. ಮೋಹನ್ ಕೃಷ್ಣ ಹೆಸರು ಬಂದು ಪಲ್ನಿ ಅಂತ, ಎಂಜೂರ್ಕೂರು, ಎಂಪತ್ತೂರು ವಿಲೇಜ್, ಎಂಜೂರ್ಕೂರು ಪೋಸ್ಟ್, ಕೆಜಪ್ ಕೋಲಾರ ಡಿಸ್ಟಿಕ್. ಎನರ್ಜಿ ಇವಾಗ ತುಂಬ ಬಂದೈತೆ. ಮೊದಲಿಗೆ ಆದರೂ ಭಾಳ ಅಚ್ಚುಕಟ್ಟಾಗಿ ಅರ್ಧ ಗಂಟೆ ತಡ ಆದರೂ ತಾವು ನಮಗೆ ಒಂದು ಸಹಕಾರ ಕೊಡ್ತಿರೋದಕ್ಕೆ ನಮ್ಮ RK ಫೌಂಡೇಶನ್ ಕಡೆಯಿಂದ ತಮಗೆ ಅನಂತ ಧನ್ಯವಾದಗಳು. ಕೊಟ್ಟಿರ್ತಕ್ಕಂಥ ಮಾತಂತೆ ನಮ್ಮ RK ಫೌಂಡೇಶನ್ ಇವತ್ತು ನಿಮ್ಮ ಬಳಿ ಬಂದು ನೋಟ್ ಪುಸ್ತಕನ ಕೊಡುವಂಥ ಕಾರ್ಯಕ್ರಮ ಇವತ್ತು ಚಾಲನೆ ಕೊಟ್ಟಿದ್ದೀರಿ. ಬಹುಶಃ ಈ ಸಲ ನಮ್ಮ ಕೆಜಾಪ್ ತಾಲೂಕಿನಲ್ಲಿ SLCಯ ಪರೀಕ್ಷೆಯಲ್ಲಿ ನಾವು ರಾಜ್ಯದಲ್ಲಿ ಹಿಂದೆ ಆಗಿದ್ದೀರಿ. 4ನೇ ಅಲ್ಲ, ಟೋಟಲ್ ಎಂಟೈರ್ ರಿಸಲ್ಟ್ ತಗೊಂಡು ಪಡೋಂಥ ಕಷ್ಟ ಅದೆಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಹೆತ್ತು ಹೊತ್ತು ಅವರ ಕನಸುಗಳನ್ನ ನೆರವೇರಿಸ್ಲಿಕ್ಕೋಸ್ಕರ ತಾಯಂದರು ಮತ್ತು ನಮ್ಮ ಪೋಷಕರು ಪಡುವಂಥ ಕಷ್ಟ ಭಾಳ ದೊಡ್ಡದು. ಇಲ್ಲಿ SLC ಮಕ್ಕಳು ಭಾಳ ಶ್ರದ್ಧೆಯಿಂದ ಓದಬೇಕು ಅಂತೇಳಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ, ಇವತ್ತು ನಾವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದರೆ ನಾಳೆ ಭಾಳ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ. ಕೆಲಸ ಅಂದರೆ ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಓದೋದು ಮಾತ್ರ ನಿಮ್ಮ ಕೆಲಸ, ಹೌದಾ ಅಲ್ವಾ? ಓದನ್ನು ಬಿಟ್ಟು ಇವತ್ತು ಜಾಸ್ತಿ ಆಡಕ್ಕೆ ಹೋದರೆ ನೀವು ದೊಡ್ಡವರಾದ ನಂತರ ಜಾಸ್ತಿ ಹೊತ್ತು ಕೆಲಸ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಈಗ ನಮ್ಮ SLC ಮಕ್ಕಳು, 9th ಮಕ್ಕಳು, ಹೈಸ್ಕೂಲ್ ಅವ್ರು ಇವಾಗೆ ಡಿಸೈಡ್ ಮಾಡ್ಕೊಂಬಿಡಿ, ಇವತ್ತು ಜಾಸ್ತಿ ಓದಿ ದೊಡ್ಡವರಾದ ನಂತರ ಅವತ್ತು ಫ್ರೀಯಾಗಿ ಈಸಿಯಾಗಿರ್ತೀರಾ. ಇವತ್ತು ಚೆನ್ನಾಗಿ ಆಟಾಡಿ, ದೊಡ್ಡವರಾದ್ಮೇಲೆ ಜಾಸ್ತಿ ಕಷ್ಟಪಡ್ತೀರ ಅನ್ನೋದು ನೀವೆಲ್ಲ ಇವತ್ತೇ ನೀವು ಡಿಸೈಡ್ ಮಾಡ್ಕೋಬೇಕು. SLC ಮಕ್ಕಳು ಯಾರ ಕೈ ಇದ್ದೀರಿ ಇಲ್ಲಿ? ನೀವು ಹೇಳ್ತೀರಾ ಇವತ್ತು ಜಾಸ್ತಿ ಕಷ್ಟಪಡ್ತೀರಾ, ದೊಡ್ಡವರಾದ್ಮೇಲೆ ಜಾಸ್ತಿ ಕಷ್ಟಪಡ್ತೀರಾ? ಇದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ನಾವು SLCಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡಿಬೋದು ಅಲ್ವಾ? ಅದರಿಂದ ನಾನು ನಿಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. KGF ತಾಲೂಕಲ್ಲಿ ನೀವು ಹಿಂದಿನ ಇತಿಹಾಸವನ್ನು ತಿರುಗಿ ನೋಡಿದ್ರೆ ವಿದ್ಯಾಭ್ಯಾಸದಲ್ಲೂ ಮತ್ತು ಕ್ರೀಡೆಯಲ್ಲಿ ನಮ್ಮ KGF ತಾಲೂಕಿನ ಪ್ರತಿಭೆಗಳು ಎಂಥವರು ಅದನ್ನು ಇತಿಹಾಸವನ್ನು ಬರೆದಿದ್ದಾರೆ. ಅಂಥದ್ರಲ್ಲಿ ಈ ಸಲ ನಮಗೇನೋ ಒಂದು ಹೆಚ್ಚು ಕಮ್ಮಿ ಆಗೋಯ್ತು ಅಂತೇಳಿ ಯಾರು ಕುಂತ್ಕೊಳ್ಳೋದು ಬೇಡ. ನಾನು ನಿಮ್ಮ ಶಾಲೆ ಬಗ್ಗೆ ಹೇಳ್ತಾ ಇಲ್ಲ, ನಾನು ಎಂಟೈರ್ SLC ಬಗ್ಗೆ. ಬಟ್ ಒಂದು ಒಳ್ಳೆಯ ವಿಷಯ ಏನಂತಂದರೆ ವೆಂಕಟೇಶ್ವರ ಅವರು ಕೋಲಾರಲ್ಲಿ 3ನೇ ಸ್ಥಾನ ಮೇಡಮ್, ರಾಜ್ಯಕ್ಕೆ ಯಾವುದೇ ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಿರೋ ಎಲ್ಲರೂ ಜೋರಾಗಿ ಆ ತಾಯಿಗೆ, ಆ ಒಂದು ತಂದೆಗೆ, ಅಂಥ ಮಕ್ಕಳು ಪಡೆದವರಿಗೆ ನಾವು ಪ್ರೋತ್ಸಾಹ ಮಾಡೋಣ. ಅದೇ ರೀತಿ ರಾಜ್ಯದಲ್ಲಿ ವೆಂಕಟೇಶ್ವರ ಶಾಲೆಯ ಒಂದು ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಸಹಕಾರ ಕೊಟ್ಟಂಥವರು, ಅವರ ಕಷ್ಟವನ್ನು ಪಟ್ಟಂಥ ನಮ್ಮ ಶಿಕ್ಷಕಿಯವರು. ನನ್ನ ಜೊತೆ ಸುಮಾರು 500 ಜನ ಹುಡುಗರಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಹಿಂದೆ ಹುಡುಗರು ಅಂದರೆ ಮುಂದೆ ಹಾಕೋ ಹೆಜ್ಜೆನೇ ಇಲ್ಲ. ಯಾವತ್ತಿದ್ರೂ ಮುಂದೆನೇ ಹಾಕೋದು. ಎನಿ ಟೈಮ್ ಯಾವಾಗಾದ್ರೂ ಫೋನ್ ಆಗಲಿ, 12 ಗಂಟೆ ಆಗಲಿ, 1 ಗಂಟೆ ಆಗಲಿ, ಅವ್ರ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡ್ತೀನಿ. ಯಾವತ್ತೂ ನನ್ನ ಬ್ರದರ್ಸ್ನ ಯಾವತ್ತೂ ಹಿಂದೆ ಬಿಡೋ ಪರಿಸ್ಥಿತಿನೇ ಇಲ್ಲ. ಫ್ರೆಂಡ್ಸ್ ಫಾರ್ ಎವರ್, ಬ್ರದರ್ಸ್ ಫಾರ್ ಎವರ್. ಮೋಹನ್ ಕೃಷ್ಣ ಸರ್ ಅವರು ನಮ್ಮ ಮೇಲೆ ಬೇಜಾರುಪಟ್ಟಿದ್ದಾರೆ. ನಾವು ಯಾವುದೇ ವಿಚಾರಕ್ಕೆ ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ. ನಮ್ಮ ಮೋಹನ್ ಕೃಷ್ಣ ಅವರು ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಬಟ್ ತುಂಬ 15 ವರ್ಷದಿಂದ ತುಂಬ ಸಮಾಜ ಸೇವಕರೆಲ್ಲ ಮಾಡ್ತಿದ್ದಾರೆ. ಹುಡುಗರಿಗೆ ಪುಸ್ತಕಗಳು, ಬುಕ್ಸು ಎಲ್ಲ ಕೊಡ್ತಿದ್ದಾರೆ. ಅದನ್ನ ನೋಡೋ ಎಲ್ಲ ಹುಡುಗರೆಲ್ಲ ತುಂಬ ಮೆಚ್ಚುಗೆ ಆಗಿದೆ. ಯಾವತ್ತಿದ್ರೂ ಮೋಹನ್ ಕೃಷ್ಣಗೆ ನಾವು ಸಪೋರ್ಟ್ ಮಾಡ್ತೀವಿ. ಎಲ್ಲ ಹುಡುಗರು ಸೇರಿ ಇನ್ನೂ ದೊಡ್ಡ ಸಂಘಟನೆಯನ್ನು ಮಾಡ್ತೀವಿ. ಮೋಹನ್ ಕೃಷ್ಣ ಇನ್ನೂ ಕೈ ಬಲಪಡಿಸ್ತೀವಿ. ಗಡಿ ಭಾಗದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಕುಟುಂಬಗಳು ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ. ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ಮೋಹನ್ ಕೃಷ್ಣ ಫಾರ್ ಎವರ್. ಮೋಹನ್ ಕೃಷ್ಣ ಸರ್ ಅವರಿಗೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೆ ಹಿಂದೆ ಹಾಕೋ ಹೆಜ್ಜೆ ಇಲ್ಲ. ನಾವು ಬಂಗಾರಪೇಟೆ ಗಿರೀಶ್ ಕುಮಾರ್ ಅಂತ, ನಾವು ಡ್ರೈವಿಂಗ್ ಕಲಿ. ನಮಗೋಸ್ಕರ ಕಲ್ಯಾಣ ಅವ್ರಿಗೂ ನಾವು ಯಾವಾಗಲೂ ಕಾಲ್ ಮಾಡಿದ್ರು ನಮ್ಮ ಜೊತೆ ಹೋಗಿರ್ತಾರೆ. ಅವ್ರು ನಾವು ಯಾವಾಗ ಬಿಟ್ಟು పల్లెను మా కోసము 12 గంటలు కానీ 2 గంటలు కానీ నైటే పొగలేం చెప్పలే. నైటే ఎన్ని గంటలైనా కానీ పిల్లల కోసం విత్ స్పాట్ టైంకి ఉంటాడు. ఏమైనా గొడవ అయితే బట్ ఆయన నియత్తి వస్తారు. మా చిన్నోళ్ళందరూ కూడా ఆయన నియత్తిగానే ఉన్నారు. ಯಾವುದೋ ಏನೋ ಕೊಡಲ್ಲ ಇದ್ರು ನನಗೆ
చిన్నోళ్ళకి ఆడన్నా ఏమన్నా కానీ విత్ ఇన్ సెకండ్లో వస్తాడు ఏం కల్లా సొల్ల చేస్తాడు